ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಾಷ್ಟ್ರ ಕಂಡ ಸಾಮಾಜಿಕ ಚಿಂತನೆಯ ಹಿರಿಯ ನಾಯಕ, ಬಹುಶಃ ಸಾಮಾಜಿಕ ಚಿಂತನೆಯ ಸೂರ್ಯ ಇವತ್ತು ಅಸ್ತಮಗೊಂಡಿದೆ, ಅಸ್ತಂಗತವಾಗಿದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. 1970-80ರ ಕಾಲದಲ್ಲಿ ಬಹಳಷ್ಟು ವರ್ಷಗಳ ಹಿಂದಿನಿಂದಲೂ ಕೂಡ ಸಮಾಜದ ಶೋಷಿತ ವರ್ಗ ಮತ್ತು ಎಲ್ಲ ಸಮುದಾಯದವರಿಗೆ ಸಂವಿಧಾನದ ಆಶಯ ಮತ್ತು ಸಂವಿಧಾನದ ಹಕ್ಕನ್ನು ಜಾಗೃತಿಗೊಳಿಸಿದ್ದು ಮಾತ್ರ ಅಲ್ಲ, ಸಂವಿಧಾನ ಕೊಟ್ಟ ಹಕ್ಕನ್ನು ಪಡೆಯಲಿಕ್ಕೆ ಒಂದು ಪ್ರೇರಣೆ ಮತ್ತು ಒಂದು ದಿಕ್ಸೂಚಿ ಕೊಟ್ಟಂತ ಹಿರಿಯ ನಾಯಕರು ಆದಂತ ಶ್ರೀನಿವಾಸ್ ಪ್ರಸಾದ್ ರವರು ಇವತ್ತು ಅಗಲಿದ್ದಾರೆ. ಬಹುಶಃ ಇವತ್ತು ಈ ರಾಜ್ಯದ ಮತ್ತು ದೇಶದ ಸಮಾಜದ ಕಟ್ಟಕಡೆಯ ಜನರ ಒಂದು ಧ್ವನಿಯಾಗಿ, ಒಂದು ಶಕ್ತಿಯಾಗಿ ಬಹುಶಃ ಅವರದ ಕೊಡುಗೆ ಕೊಟ್ಟಿರುತ್ತಾರೆ. ಬಹುಶಃ ಇವತ್ತು ಎಲ್ಲ ರಾಜಕಾರಣಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಸಂವಿಧಾನ ಆಶಯಕ್ಕೆ ಅನುಗುಣವಾಗಿ ಸಮಾಜದ ಸರ್ವರಿಗೂ ಕೂಡ ಹಿತವನ್ನು ಕಾಪಾಡಿಕೊಂಡು ಶೋಷಿತ ವರ್ಗ ಮತ್ತು ಶಕ್ತಿ ಇಲ್ಲದವರಿಗೆ ಶಕ್ತಿಯಾಗಿ, ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಹೇಗೆ ಒಬ್ಬ ನಾಯಕನಾಗಿ ಹೊರಹೊಮ್ಮಬಹುದು ಅಂತ ಹೇಳಿ ತಮ್ಮ ದೀರ್ಘವಾದ ರಾಜಕೀಯದ ಜೀವನದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಯುವ ರಾಜಕಾರಣಿಗಳಿಗೆ ದೊಡ್ಡ ಮಟ್ಟದ ಸಂದೇಶ ಮಟ್ಟುವಂತ ಅವರೊಂದು ಪ್ರೇರಣೆ ಮತ್ತು ಒಂದು ಅವರ ವ್ಯಕ್ತಿತ್ವವೇ ನಮಗೆ ದೊಡ್ಡ ಮಟ್ಟದ ಪಾಠ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಅಂತ ದೊಡ್ಡ ಮಟ್ಟ ವ್ಯಕ್ತಿತ್ವ ನಮ್ಮ ಮುಂದೆ ಇನ್ನು ಇಲ್ಲದಿರುವುದು ಬಹುಶಃ ನಮ್ಗೆ ಅತ್ಯಂತ ದೊಡ್ಡ ನಷ್ಟ, ಸಮಾಜಕ್ಕೆ ದೊಡ್ಡ ನಷ್ಟ. ಅವರಿಲ್ಲದಿದ್ರು ಕೂಡ ಅವರ ವ್ಯಕ್ತಿತ್ವ ಮತ್ತು ಅವರ ಪ್ರೇರಣೆಯ ಆ ಒಂದು ರಾಜಕೀಯ ಜೀವನ ಎಲ್ಲ ಯುವ ಜನರಿಗೆ ಒಂದು ಮಾದರಿ ಆಗಬೇಕು. ಅವರ ಚಿಂತನೆ ಮತ್ತು ಆ ರಾಜಕೀಯವಾದ ಅವರ ಹೋರಾಟ ಮತ್ತು ಆ ಸಂವಿಧಾನ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ಮತ್ತು ಪಡೆದಂತ ಹಲವಾರು ಆ ಘಟನೆಗೆ ಏನಿದೆ ಅದು ಬಹುಶಃ ಮುಂದಿನ ಸಮಾಜಕ್ಕೆ ತಿಳಿಸುವಂತ ಕೆಲಸ ನಮ್ಮೆಲ್ಲಿಂದ ಆಗಲೇಬೇಕು. ಹಿಡ್ಕೊಂಡು ಅವರ ಆತ್ಮಕ್ಕೆ ಇವತ್ತು ಶಾಂತಿ ಸಿಗ್ಲಿ, ಅವರ ಕುಟುಂಬ ವರ್ಗದವರಿಗೆ, ಅಭಿಮಾನಿಗಳಿಗೆ ಅವರ ಅಗಲಿಕೆ ದುಃಖ ತಡೆಯುವಂತ ಶಕ್ತಿ ಆ ಪರಮಾತ್ಮ ಕೊಡ್ಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ನಾನು ಅವರು ಸಚಿವರ, ನಾನು ಕೂಡ ಶಾಸಕನಾಗಿ ಸದನದಲ್ಲಿ ಅವರು ಶಾಸಕನಾಗಿದ್ದೆ. ಅವ್ರ ಜೊತೆಯಲ್ಲಿ ಸಚಿವನಾಗಿ ಬಹುಶಃ ನಾನು ಬಹಳಷ್ಟು ಕಾಲ ಅವ್ರ ಜೊತೆ ಬಹಳ ಆತ್ಮೀಯ ಒಡನಾಟವಿತ್ತು. ಎಲ್ಲ ಸಂದರ್ಭದಲ್ಲಿ ಕೂಡ ಸಾಮಾಜಿಕ ಚಿಂತನೆ ಮತ್ತು ಅಷ್ಟೇ ಗೌರವಪೂರ್ವಕವಾಗಿ ಅವರ ಮಾತುಗಳು ಮತ್ತು ಅವರ ವಿಚಾರ ಚಿಂತನೆ ಇತ್ತು. ಹಲವಾರು ಕೆಲಸ ಕಾರ್ಯಗಳು ಒಬ್ಬ ಸಚಿವನಾಗಿ ಈಗಿನ ಕಾಲಘಟ್ಟದ ಒಂದು ಸಂದರ್ಭದಲ್ಲಿ ಯಾವ ರೀತಿ ಒಬ್ಬ ಸಚಿವರು ಸಮಾಜದ ಎಲ್ಲ ವರ್ಗದವರಿಗೆ ನ್ಯಾಯ ಕೊಡ್ಬೋದು ಅಂತ ಹೇಳಿ ಅವರ ಹಲವಾರು ತೀರ್ಮಾನಗಳು ಮತ್ತು ಅವರು ತಕೊಂಡಂತ ಆ ಒಂದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಆ ಸಂದ ತಗೊಂಡಂತ ತೀರ್ಮಾನ ನಮಗೆ ಮಾರ್ಗದರ್ಶನ ಆಗಿದೆ. ನಾನು ಬಹುಶಃ ಹಲವು ನಾನು ನೆನಪಿಸ್ಕೊಳ್ತೇನೆ. ಕೆಲವು ನಾನು ಕೂಡ ಬಹಳಷ್ಟು ಕಲ್ತದ್ದಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಾಮಾಜಿಕ ಚಿಂತನೆ ಒಂದು ಕೆಲಸ ಆಗ್ಬೇಕು. ಒಂದು ಉದಾಹರಣೆ, ಬಹಳಷ್ಟು ವರ್ಷಗಳಿಂದ ಅದು ಬರೇ ಕ್ವೈರಿಲ್ಲ, ಆ ಕಡೆ ಈ ಕಡೆ ಅಧಿಕಾರಿಗಳಮ್ಮ ಆ ಕಡೆ ಈ ಕಡೆ ಹೋಗ್ತಾ ಇತ್ತು. ಸೊ ನನ್ನ ಹತ್ರ ಹಿರಿಯರು ಬಂದು ನನ್ನ ಹತ್ರ ಈ ಒಂದು ರೀತಿ ಫೈಲ್ ಬಹಳ ಪೆಂಡಿಂಗ್ ಆಗಿದೆ ಅಂತ ಹೇಳಿದಾಗ ರೆವೆನ್ಯೂ ಸಚಿವ ಶ್ರೀನಿವಾಸ್ ಪ್ರಸಾದ್ ಅವ್ರ ನಾನು ಹೇಳಿದ್ದೆ. ನನ್ನನ್ನು ಕಚೇರಿ ಕರೆಸಿ ಚರ್ಚಿಸಿ ಅವರ ಅಧಿಕಾರಿ ಕರೆಸಿದ್ರು. ಫೈಲ್ ನೋಡಿ ಹೇಳಿದ್ರು, ಏನಿದೆ ಪೆಂಡಿಂಗ್ ಯಾಕೆ ಆಗಿ ಸಮಯ ಅಂತ. ಅಲ್ಲ, ನಮ್ಮ ಸೆಕ್ರೆಟರಿ ಲೆವೆಲ್ ಅಲ್ಲಿ ಇದಕ್ಕೆ ಕೆಲವೊಂದು ಕ್ವಶನ್ ಕೇಳಿದ್ದಾರೆ, ಇದು ಆಗುದಿಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಆವಾಗ ಸಚಿವರು ಕೇಳಿದ್ರು ಶ್ರೀನಿವಾಸ್ ಪ್ರಸಾದ್ ರವರು, DC ಅವರು ಜಿಲ್ಲಾಧಿಕಾರಿ ಏನು ಬರೆದಿದ್ದಾರೆ, ಜಿಲ್ಲಾಧಿಕಾರಿ ಅದು ಅನುಮೋದನೆ ಮಾಡಬಹುದು ಅಂತ ಹೇಳಿ ರೆಕಮೆಂಡ್ ಮಾಡಿದ್ದಾರೆ ಅಂತ ಹೇಳಿದಾಗ ಒಂದೇ ಮಾತು ಹೇಳಿದ್ರು, ಜಿಲ್ಲಾಧಿಕಾರಿಯವರ ಸೂಚನೆ ಮತ್ತು ವರದಿ ಮೇಲೆಗೆ ಇದನ್ನು ಅನುಮೋದನೆ ಮಾಡಿದೆ ಅಂತ ಹೇಳಿ ತಕ್ಷಣ ಎಷ್ಟೋ ವರ್ಷದಿಂದ ಪೆಂಡಿಂಗ್ ಫೈಲ್ ಅನ್ನು ಕ್ಲಿಯರ್ ಮಾಡಿ ಆ ಒಂದು ಅಲ್ಲಿರುವಂತ ಆ ಸಮಸ್ಯೆ ಇದ್ದವರಿಗೆ ಪರಿಹಾರ ಕಂಡಿದ್ದಾರೆ. ಅದು ಒಂದು ಉದಾಹರಣೆ, ನಮ್ ಕೂಡ ಒಂದು ಪಾಠ. ಸಚಿವರು ಯಾವ ರೀತಿ ಅಧಿಕಾರಿಗಳು ಬೇರೆ ಬೇರೆ ಅಭಿಪ್ರಾಯ ವ್ಯಕ್ತಪಡಿಸಿದಾಗ ಜನರ ಪರವಾಗಿ ಸಚಿವರಿಗೆ ತೀರ್ಮಾನ ಮಾಡಬಹುದು ಅಂತ ಹೇಳಿ ಕೊಟ್ಟಂತ ಉದಾಹರಣೆ ನನ್ನ ಕಣ್ಣ ಮುಂದೆ ಈಗಲೂ ಇದೆ. ಅದು ನಮ್ಮಂತ ಒಂದು ಪಾಠ ಕೂಡ ಆಗಿದೆ. ಇಂಥ ಹಲವಾರು ವಿಚಾರಗಳು ಇರಬಹುದು. ಇದನ್ನೆಲ್ಲ ಕೂಡ ನಾವು
ಬಹುಶಃ ನೆನಪಿಟ್ಟುಕೊಂಡು ಅದನ್ನು ಜೀವಂತವಾಗಿರುವಂತ ಕೆಲಸ ಮಾಡಿಕೊಂಡು ಭವಿಷ್ಯದ ಪೀಳಿಗೆಗೆ ಅದನ್ನು ತಿಳಿಸುವಂತ ಅಗತ್ಯತೆ ನಮ್ಗೆಲ್ಲರಿಗೂ ಕೂಡ ಇದೆ ಅಂತ ಹೇಳಿಕೆ ಬಯಸ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.